भारत माता की जय। भारत माता की जय। ಭಾರತ್ ಮಾತಾ ಕಿ ಜೈ. ಸರ್ಕಾರ ಕೋಮಾ ಸ್ಥಿತಿಗೆ ತಲುಪಿರುವುದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಯಾವುದೇ ಆಡಳಿತದ ಚಟುವಟಿಕೆಗಳು ತಾಲೂಕು ಮಟ್ಟದಿಂದ ಹಿಡಿದು ವಿಧಾನಸೌಧದ ತನಕ ಒಂದು ಆಡಳಿತ ನಡೀತಾ ಇದೆ ಅಂತೇಳಿ ನಮಗೆ ಕಳೆದ 1.5-2 ತಿಂಗಳಿಂದ ಅನ್ನಿಸ್ತಾನೆ ಇಲ್ಲ. ಸರ್ಕಾರಿ ಹಣವನ್ನ ಚುನಾವಣೆಗೆ ಬಳಸಿದಂತ ಉದಾಹರಣೆ ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ ಅಂತ ನನ್ನ ಇಡಿನವರು ಚಾರ್ಜ್ ಶೀಟ್ ನಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾಗೇಂದ್ರ ಮಾಜಿ ಸಚಿವರಾದಂತ ನಾಗೇಂದ್ರ ಇದರ ಪೂರ್ತಿ ರೂವಾರಿ ಮತ್ತು 21 ಕೋಟಿ ರೂಪಾಯಿ ಹಣವನ್ನು ಹೆಚ್ಚು ಬಳ್ಳಾರಿ ಚುನಾವಣೆಗೆ ಬಳಸಿದೆ ಅನ್ನೋದನ್ನ ಇಡಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಹೇಳ್ಬಿಟ್ಟಿದೆ. ಸರ್ಕಾರಿ ಹಣವನ್ನ ಚುನಾವಣೆಗೆ ಬಳಸಿದಂತ ಉದಾಹರಣೆ ಅದು ಕರ್ನಾಟಕದಲ್ಲಿ, ಅದು ಸಿದ್ದರಾಮಯ್ಯನವರ ಕಾಲದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಯಾವ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮೀಸಲಿಟ್ಟಂತ ಹಣವನ್ನ ಚುನಾವಣೆಗೆ ಬಳಸಿದಂತ ಉದಾಹರಣೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಕಂಡು ಬಂದಿದೆ. ಇದರ ನೇರ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು. ವಿದೇಶಕ್ಕೆ ಹೋಗಿ ಭಾರತವನ್ನ ಯಾವ ರೀತಿ ತಗಲಿದ್ದಾರೆ ಅಂತ, ಭಾರತದ ಚುನಾವಣೆ ವ್ಯವಸ್ಥೆ ಚೆನ್ನಾಗಿಲ್ಲ, ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆಗಳು ಕಾಡ್ತಾ ಇದೆ, ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ಜಗತ್ತಿನಲ್ಲಿ ಭಾರತಕ್ಕೆ ಹೆಮ್ಮೆ ಇದೆ. ಇವತ್ತು ಇಲ್ಲಿಯ ಚುನಾವಣೆ ವ್ಯವಸ್ಥೆಯನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ದೇಶದ ಜನ ಇಲ್ಲಿ ಬರ್ತಾರೆ. ಅಂತದ್ರಲ್ಲಿ ಕಾಂಗ್ರೆಸ್ಸಿನ ಮುಖಂಡ ನಮ್ಮ ದೇಶದ ಬಗ್ಗೆ ಅವಹೇಳನವಾಗಿ ಅಪಮಾನ ರೀತಿಯಲ್ಲಿ ಮಾತಾಡಿರೋದನ್ನ ಅತ್ಯಂತ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸಬೇಕು. ಮೀಸಲಾತಿಯನ್ನ ನಾವು ರದ್ದು ಮಾಡ್ತೇವೆ ಅನ್ನುವಂತ ಹೇಳಿಕೆಯನ್ನು ಅಮೆರಿಕದಲ್ಲೂ ಕೊಡೋದ್ರ ಮುಖಾಂತರ ಯಾವ ತಲತಲಾಂತರದಿಂದ ಮೀಸಲಾತಿಯ ಮುಖಾಂತರ ಹೇಳಿಕೆಯನ್ನ ಕಾಣ್ತಾ ಇದ್ದಂತ ಆ ಸಮುದಾಯ ಇತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯ. ಈ ಹೇಳಿಕೆಯಿಂದ ಇವತ್ತು ಗಾಬರಿ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಈ ದೇಶದ ಜನ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ದೇಶದ ಕ್ಷಮೆಯನ್ನ ಯಾಚಿಸಬೇಕು. ಕಾಂಗ್ರೆಸ್ ಇವತ್ತು ಮೀಸಲಾತಿ ವಿರೋಧಿ ಅನ್ನೋದನ್ನ ವಿಷಯವನ್ನ ಮುಂದೆ ಇಟ್ಕೊಂಡು ನಾಳೆಯಿಂದ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಕರೆಯನ್ನ ಈಗಾಗಲೇ ಕೊಡ್ತಾ ಇದ್ದೇವೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.